ಹೆಲೋ ಸ್ಟೂಡೆಂಟ್ಸ್, ಕೆಸಿಟಿ ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ. ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂತಾ ಹೋಗೋಣ. ಕೆಸಿಟಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ ನಂತರ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಯಾವ ಸ್ಟೆಪ್ಸ್ ಗಳಿರುತ್ತೆ, ಕೌನ್ಸಿಲಿಂಗ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ಯಾವ ಸ್ಟೆಪ್ಸ್ ಇರುತ್ತೆ ಆಫ್ಟರ್ ರಿಸಲ್ಟ್, ಅದನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಯಾಕೆ ಅಂತಂದ್ರೆ ಯಾವ್ದಾದ್ರು ಒಂದು ಸ್ಟೆಪ್ ಮಿಸ್ ಮಾಡಿದ್ರು ಸಹ ನಿಮ್ಗೆ ಪ್ರಾಬ್ಲಮ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಕೌನ್ಸಿಲಿಂಗ್ ಅಲ್ಲಿ. ಅದಕ್ಕೋಸ್ಕರ ನಿಧಾನವಾಗಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಓಕೆನಾ? ಸೊ ಈಗ ಕೆಸಿಟಿ ರಿಸಲ್ಟ್ ಅನ್ನ ನಮ್ಮ ಕೆಇಯವರು ಪ್ರಕಟಣೆ ಮಾಡಿದ ನಂತರ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ನಡೆಸ್ತಿದ್ರು ಪ್ರೀವಿಯಸ್ ಇಯರ್ ಎಲ್ಲ. ಈ ವರ್ಷ ನಡೆಸ್ತಾರೆ, ಇಲ್ಲ ಅಂತಂದ್ರೆ ಇಲ್ಲ. ಓಕೆನಾ? ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೆಇಯವರು ಕ್ಲಾರಿಫಿಕೇಶನ್ ನೀಡಬೇಕಾಗಿರುತ್ತೆ. ಅಂತಂದ್ರೆ ಏನಿಲ್ಲ, ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಇರುತ್ತಲ್ವಾ ಅದನ್ನೆಲ್ಲ ಒಂದ್ಸರಿ ವೆರಿಫಿಕೇಶನ್ ಮಾಡ್ತಾರೆ. ಪ್ರೀವಿಯಸ್ ಇಯರ್ ಅಲ್ಲೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇತ್ತು. ಓಕೆನಾ? ಸೊ ಈ ಇಯರ್ ಇರುತ್ತಾ ಇರಲ್ವಾ ಅನ್ನೋದನ್ನ ನಮ್ಮ ಕೆಇಯವರೇ ತಿಳಿಸಬೇಕಾಗಿರುತ್ತೆ. ಓಕೆನಾ? ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ಈಗ ಎಲ್ಲಾ ವಿದ್ಯಾರ್ಥಿಗಳಿಗೂ ಸಹ ವೆರಿಫಿಕೇಶನ್ ಸ್ಲಿಪ್ ಅಂತ ಹೇಳಿ ಕೊಡ್ತಾರ. ಓಕೆನಾ? ಸೊ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನೇನ್ ಇರುತ್ತೆ ಅಂತಂದ್ರೆ ನಿಮ್ಮ ನೇಮ್ ಇರುತ್ತೆ, ಮತ್ತೆ ನಿಮ್ಮ ರ್ಯಾಂಕ್, ನೀವು ಎಷ್ಟು ರ್ಯಾಂಕ್ ಅನ್ನ ಪಡ್ಕೊಂಡಿದ್ರ ಅದು ಸಹ ಇರುತ್ತೆ. ಅದಾದ್ಮೇಲೆ ನೀವು ಯಾವ ಕೋಟವನ್ನ ಕ್ಲೈಮ್ ಮಾಡಿದ್ರ ಅದು ಸಹ ಇರುತ್ತೆ. ಜೊತೆಗೇನೆ ಸೀಕ್ರೆಟ್ ಕೀ ಅಂತ ಇರುತ್ತೆ. ಅದು ತುಂಬಾ ಇಂಪಾರ್ಟೆಂಟ್. ಯಾರಿಗೂ ಸಹ ಆ ಒಂದು ಸೀಕ್ರೆಟ್ ಕೀನ ಶೇರ್ ಮಾಡಬಾರ್ದು ನೀವು. ಓಕೆನಾ? ನಿಮ್ಮ ಹತ್ರನೇ ಕೇರ್ಫುಲ್ ಆಗಿ ಇಟ್ಕೋಬೇಕಾಗಿರುತ್ತೆ. ಅದು ತುಂಬಾ ಇಂಪಾರ್ಟೆಂಟ್. ಸೀಕ್ರೆಟ್ ಕೀ ಎಲ್ಲಿ ಯೂಸ್ ಆಗುತ್ತೆ ಅದನ್ನೆಲ್ಲ ನಾನು ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಸ್ ಅಲ್ಲಿ ತಿಳಿಸ್ತೀನಿ. ಓಕೆನಾ? ವೆರಿಫಿಕೇಶನ್ ಸ್ಲಿಪ್ ಅನ್ನ ಪಡ್ಕೊಳ್ತೀರಾ. ಅದಾದ್ಮೇಲೆ ನೀವು ಆಪ್ಷನ್ ಎಂಟ್ರಿನ ಯೂಸ್ ಮಾಡಬೇಕಾಗಿರುತ್ತೆ, ಸೀಕ್ರೆಟ್ ಕೀನ ಯೂಸ್ ಮಾಡಿಕೊಂಡು. ಓಕೆನಾ? ಯಾವ ರೀತಿ ಎಲ್ಲವನ್ನು ಸಹ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಸ್ ಅಲ್ಲಿ ತಿಳಿಸ್ತೀನಿ, ಟೆನ್ಷನ್ ಮಾಡ್ಕೋಬೇಡಿ. ಈಗ ಜಸ್ಟ್ ಪ್ರೋಸೆಸ್ ಅನ್ನ ತಿಳ್ಕೊಂತ ಹೋಗೋಣ, ಯಾವ ಸ್ಟೆಪ್ಸ್ ಇರುತ್ತೆ ಅಂತ ಹೇಳಿ. ಓಕೆನಾ? ವೆರಿಫಿಕೇಶನ್ ಸ್ಲಿಪ್ ಆದ್ಮೇಲೆ ಆಪ್ಷನ್ ಎಂಟ್ರಿ ಇರುತ್ತೆ. ಆಪ್ಷನ್ ಎಂಟ್ರಿ ಅದಾದ್ಮೇಲೆ ನಿಮ್ಗೆ ಚಾಯ್ಸ್ ಎಂಟ್ರಿ ಇರುತ್ತೆ. ಚಾಯ್ಸ್ ಎಂಟ್ರಿ ಆದ್ಮೇಲೆ ನೀವು ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಇಲ್ವಾ ಅನ್ನೋದನ್ನ ಅಲ್ಲಿ ನೀವು ಚೂಸ್ ಮಾಡಬೇಕಾಗಿರುತ್ತೆ ಚಾಯ್ಸ್ ಎಂಟ್ರಿಯಲ್ಲಿ. ಅದಾದ್ಮೇಲೆ ನೀವೇನಾದ್ರು ಕಾಲೇಜ್ಗೆ ಸೇರ್ತೀರಾ ಅಂತಿದ್ರೆ ಫೀಸ್ ಅನ್ನ ಪೇ ಮಾಡಿ ಅಡ್ಮಿಷನ್ ಅನ್ನ ಮಾಡ್ಕೋಬೇಕಾಗಿರುತ್ತೆ. ಇಷ್ಟೇ ಪ್ರೊಸೆಸ್ ಇರ್ತಕ್ಕಂಥದ್ದು. ಬಟ್ ಇದ್ರಲ್ಲೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅಂತಂದ್ರೆ ಆಪ್ಷನ್ ಎಂಟ್ರಿ. ಯಾಕೆ ಅಂತಂದ್ರೆ ನೀವು ಎಷ್ಟೇ ಅಂತಂದ್ರೆ 1000 ರ್ಯಾಂಕ್ ಪಡ್ಕೊಂಡಿದ್ದೀರಾ ಅಂತಿದ್ರು ಸಹ ನೀವು ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತಿದ್ರೆ ನಿಮ್ಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗ್ತಕ್ಕಂಥ ಚಾನ್ಸಸ್ ಇರೋದಿಲ್ಲ. ಓಕೆನಾ? ಅದಕ್ಕೋಸ್ಕರ ಕೇರ್ಫುಲ್ ಆಗಿ ನೀವು ಆಪ್ಷನ್ ಎಂಟ್ರಿನ ಮಾಡಬೇಕಾಗಿರುತ್ತೆ. ಕಾಲೇಜಸ್ ಗಳನ್ನ ಸೆಲೆಕ್ಟ್ ಮಾಡ್ತಕ್ಕಂಥದ್ದು ನಾನು ನಿಮ್ಗೆ ತಿಳಿಸ್ತೀನಿ. ಓಕೆನಾ? ಯಾವ ಕಾಲೇಜಸ್ ಅನ್ನ ಸೆಲೆಕ್ಟ್ ಮಾಡಬೇಕು, ನಿಮ್ಗೆ ಎಷ್ಟು ರ್ಯಾಂಕ್ ಇದೆ ಅದರ ಆಧಾರದ ಮೇಲೆ ನೀವು ಯಾವ ಕಾಲೇಜನ್ನ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಸೀಟ್ ಸಿಗುತ್ತೆ, ಇದನ್ನೆಲ್ಲ ನಾನು ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಸ್ ಅಲ್ಲಿ ತಿಳಿಸ್ತೀನಿ. ಓಕೆನಾ? ಸೊ ಈ ರೀತಿ ಸ್ಟೆಪ್ಸ್ ಇರುತ್ತೆ ಆಫ್ಟರ್ ಕೆಸಿಟಿ ರಿಸಲ್ಟ್. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೆ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಸಹ ಈಗ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಿದೀವಿ. ಸೊ ಲಿಂಕ್ಸ್ ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾನೆ. ಸೊ ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ ಗಳನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನ ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. All the best. Thank you. Bye.